ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾಳೆ ಗ್ಯಾರಂಟಿ ಈ ಜೇಡಿ ಕಲ್ಯಾಣ, ನಾಳೆ ಗ್ಯಾರಂಟಿ ಈ ಜೇಡಿ ಕಲ್ಯಾಣ. ಏನ್ ಅಳಿವಯ್ಯ ಇದು? ಮರುಭೂಮಿಲಿ ನೀರು ಚಿಮ್ಮೋ ಥರ ನಿನ್ನ ಮುಖದಲ್ಲಿ ಖುಷಿ ಕಾಣ್ತಾ ಇದೆ. ಲಾಟ್ರಿ ಗೀಟ್ರಿ ಹೊಡಿತಾ ಅಥವಾ ಹೊಸ ಹಕ್ಕಿಗೆ ಕಾಳು ಗೀಳು ಹಾಕಕ್ಕೆ ಶುರು ಮಾಡಿದ್ಯಾ ಹೇಗೆ? ಇಡು ಮಾಮ್ಸ್, ನನಗೇನು ಮಾಡಕ್ಕೆ ಬೇರೆ ಕೆಲಸ ಇಲ್ವಾ? ಯಾವಾಗಲೂ ಹಕ್ಕಿಗೆ ಕಾಳು ಹಾಕಂಗೆ ಕುತ್ಕೊಳ್ಳೋದೇ ಕೆಲಸ ನನಗೆ. ಸ್ವಲ್ಪ ನೋಡ್ಕೊಂಡು ಮಾತಾಡು ಮಾಮ್ಸ್. ನಮಗೂ ಒಂದು ಇದಿದೆ. ನಿನಗೂ ಇದೆಯಾ? ಇದೆಯಾ ನಿಂಗದು ಮಾಮ್ಸ್? ರೈಸ್ ಆಗ್ಬೇಡಪ್ಪ, ತಂಡ ಕೂಲ್ ತಮಾಷೆಗೆ ಹೇಳ್ದೆ ಅಷ್ಟೇ. ಈಗ ಹೇಳೋ, ಖುಷಿ ಕಾರಣ ಏನು? ಏನೋ ಲಾಟ್ರಿ ಗೀಟ್ರಿ ಹೊಡಿತಾ ಹೇಗೆ? ಲಾಟ್ರಿ ಅಂತಲ್ಲ, ಆದ್ರೂ ಒಂಥರ ಲಾಟ್ರಿನೇ. ಇಷ್ಟು ದಿನ ಒಂದು ಲೈಫ್ ಆದ್ರೆ ಇನ್ನು ಮುಂದೆನೇ ಒಂದು ಲೈಫ್. ಹೊಸ ಅಧ್ಯಾಯ ಶುರು ಆಗೋದ್ರಲ್ಲಿದೆ ಮಾಮ್ಸ್. ಇಂಟರ್ವಲ್ ಅಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಮಜಾ ಮಾಡ್ತಾ ಇದ್ದೀನಿ ನಾನು. ಒಂಥರ ಆಲ್ರೆಡಿ ಡ್ರೀಮ್ ಲ್ಯಾಂಡ್ ಅಲ್ಲಿ ಲ್ಯಾಂಡ್ ಆಗ್ಬಿಟ್ಟಿದ್ದೀನಿ. ಹೊಸ ಅಧ್ಯಾಯ ಅದೇನಂತ ಬಿಡಿಸಿ ಹೇಳೋ. ಎಲ್ಲದನ್ನು ಬಿಡಿಸೇಳು ಮಾಮ್ಸ್. ಕಾಯೋದ್ರಲ್ಲಿರೋ ಸುಖ ತಿಳ್ಕೊಳ್ಳೋದ್ರಲ್ಲಿ, ಅದನ್ನ ಫಸ್ಟ್ ತಿಳ್ಕೊನಿ. ಅದಕ್ಕೆ ಈ ಸಸ್ಪೆನ್ಸ್ ಸಿನಿಮಾಗಳೆಲ್ಲ ಅಷ್ಟು ಕಿಕ್ ಕೊಡೋದು. ಅದರಲ್ಲಿ ಒಂಥರ ಥ್ರಿಲ್ ಇರುತ್ತೆ ಮಾಮ್ಸ್. ಕಾದ್ ನೋಡು, ಪಿಕ್ಚರ್ ಅಭಿ ಬಾಕಿ ಹೈ. ಪಿಕ್ಚರ್ನ ನೋಡಿ ಕ್ಲೈಮ್ಯಾಕ್ಸ್ ಅಲ್ಲಿ ತಿಳ್ಕೊ, ಅದು ಮಜಾ. ಅಳಿವಯ್ಯ, ಕತೆ, ಚಿತ್ರಕತೆ, ಸಂಭಾಷಣೆ, ಸಂಗೀತ, ಡೈರೆಕ್ಷನ್ ಎಲ್ಲ ನಿಂದೆ ಆಗಿರುವಾಗ ನಿನಗೆ ಗೊತ್ತಿರುತ್ತಲ್ಲೋ ಅದು ಏನು ಅಂತ ಹೇಳೋ. ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಾ ಇಲ್ಲ. ನನಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಿಲ್ಲ ಅಂತ ಎಲ್ಲವನ್ನು ನಾನು ಮುಂಚೆನೆ ಹೇಳಿಬಿಟ್ರೆ ಎಪಿಸೋಡ್ ಯಾರು ನೋಡ್ತಾರ ಮಾಮ್ಸ್? ನಾನು ಕುತ್ಕೊಂಡು ನೋಡ್ಲಾ? ವೇಟ್ ಮಾಡು, ವೇಟ್ ಅಂಡ್ ವಾಚ್. ಎಪಿಸೋಡ್ ಮಾತ್ರ ಬೆಂಕಿ. ಏನ್ ಹೇಳೋ? ದಗ್ಗ 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 ದಗ್ಗ. ಏನಪ್ಪ ಇವನು ತಗ 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 ಅಂತ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾವನೆ. ಏನು ಉರಿದೋಗುತ್ತೆ? ಅಯ್ಯೋ ದೇವ್ರೆ. ಗಾಡ್, ಒಳ್ಳೆ ಡೆಲಿವರಿ ವಾರ್ಡ್ ಮುಂದೆ ನಿಂತಿರೋ ಫೀಲ್ ಆಗ್ತಿದೆ ನನಗೆ. ಟೆನ್ಷನ್ ಲೈಫಲ್ಲಿ ಯಾವತ್ತೂ ಇಷ್ಟು ಟೆನ್ಷನ್ ಆಗಿರಲಿಲ್ಲ. ಒಂದೊಂದು ಸೆಕೆಂಡು ಪ್ರೆಷರ್ ಕುಕ್ಕರ್ ಥರ ಫೀಲ್ ಆಗ್ತಾ ಇದೆ ನನಗೆ. ಇಷ್ಟೊತ್ತಿಗೆ ಆಲ್ರೆಡಿ ಬರಬೇಕಿತ್ತಲ್ಲ ಇವಳು. ನನಗೂ ಮುಂಚೆ ಬಂದಿರ್ತಾಳೆ ಅನ್ಕೊಂಡ್ರೆ ಇನ್ನೂ ಬಂದಿಲ್ಲ. ಅವಳು ನೋಡಿದ್ರೆ ನಂಗೆ ಸಮಾಧಾನ. ವೇರ್ ಆರ್ ಯು ಬೇಬಿ? ಫೈನಲಿ ಈಗ ನೀನು ನೋಡಿದ್ಮೇಲೆ ಸಮಾಧಾನ ಆಗ್ತಿದೆ ನನಗೆ. ನೀನು ಬರೋವರೆಗೂ ಜೀವದಲ್ಲಿ ಜೀವನೇ ಇರಲಿಲ್ಲ ಬೇಬಿ. ಸಾರಿ ಜೈ, ಬರಕ್ ಸ್ವಲ್ಪ ಲೇಟ್ ಆಗೋಯ್ತು. ಏನ್ ಮಾಡೋದು, ಈ ಹಾಳಾದ ಟ್ರಾಫಿಕ್ ಬೇರೆ. ದಟ್ಸ್ ಓಕೆ. ನೀನು ಬಂದ್ಯಲ್ಲ, ನನಗೆ ಅದೇ ಸಮಾಧಾನ. ನೀನು ನನಗಿಂತ ಮುಂಚೆನೇ ಬಂದಿರ್ತೀಯ ಅಂತ ಅನ್ಕೊಂಡೆ. ಇಲ್ಲೆಲ್ಲೂ ಬಂದಿರ್ಲಿಲ್ವಲ್ಲ, ಅದಕ್ಕೆ ಟೆನ್ಸ್ಡ್ ಆಗ್ಬಿಟ್ಟೆ. ಹೇಗೆ ಅರೇಂಜ್ಮೆಂಟ್ಸ್? ಖುಷಿನಾ? ಖುಷಿನೇ, ಬಟ್ ಸ್ವಲ್ಪ ಬೇಜಾರಾಗ್ತಾ ಇದೆ. ಅಟ್ಲೀಸ್ಟ್ ಒಂದು 2 days ಬಿಫೋರ್ ಗೊತ್ತಾಗ್ಬೇಕಿತ್ತು. ಅವಾಗ ಮ್ಯಾಚಿಂಗ್ ಸ್ಯಾರಿ, ಬ್ಲೌಸ್ ಎಲ್ಲ ಅರೇಂಜ್ ಮಾಡ್ಬೋದಿತ್ತು. ಪಾರ್ಲರ್ಗೆ ಹೋಗಿ ಮೆನಿಕ್ಯೂರ್, ಪೆಡಿಕ್ಯೂರ್ ಅಂತ ಎಲ್ಲ ಮಾಡ್ಕೊಂಡು ಕಂಪ್ಲೀಟಾಗಿ ರೆಡಿ ಆಗ್ಬೋದಿತ್ತು. ಆದರೆ ಈಗ ಎಲ್ಲ ಅರ್ಜೆಂಟು. ಅದರಲ್ಲಿ ಏನಿದೆ ಬೇಬಿ? ನೀನು ಹೇಗೆ ಆದರೂ ಚೆನ್ನಾಗಿ ಕಾಣಿಸ್ತೀಯ ಬೇಬಿ. ಬ್ಯೂಟಿ ಅನ್ನೋದು ನೋಡೋರ್ ಕಣ್ಣಲ್ಲಿರುತ್ತೆ. ಆ್ಯಂಡ್ ನನ್ನ ಕಣ್ಣಿಗೆ ನನ್ನ ಬೇಬಿ ಹೇಗಿದ್ರು ಬ್ಯೂಟಿಫುಲ್. ಅದು ನಿಜನೇ, ಬಟ್ ಮದುವೆ ಅನ್ನೋದು ಪದೇ ಆಗಲ್ಲ ಅಲ್ವಾ? ಒಂದು ಹುಡುಗಿಯಾಗಿ ನನಗೆ ಮದುವೆ ಬಗ್ಗೆ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ಆದರೆ ಈಗ ನೋಡಿ, ಒಳ್ಳೆ ಕಳ್ಳರು ಥರ ಮದುವೆ ಆಗ್ತಾ ಇದ್ದೀವಿ. ನನಗಂತೂ ನಾವು ಮದುವೆ ಆಗ್ತಾ ಇದ್ದೀವೋ, ಸ್ಮಗ್ಲಿಂಗ್ ಮಾಡ್ತಾ ಇದ್ದೀವೋ, ಇಲ್ಲ ಕಳ್ತನ ಮಾಡ್ತಾ ಇದ್ದೀವೋ, ಒಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾಕೆ ಬೇಬಿ ಬೇಜಾರು ಮಾಡ್ಕೋತೀಯ? ನಿನ್ನ ಕನ್ಸಿದ್ದೇನು ಹೇಳು, ನನ್ನನ್ನು ಮದುವೆ ಆಗಬೇಕು ಅಂತ. ಅದು ಇವಾಗ ನನ್ಸಾಗ್ತಿದೆ ತಾನೇ, ಅದು ಖುಷಿ ಪಡೋ. ಅದನ್ನ ಬಿಟ್ಟು ಒಂದೇ ಕಣ್ಣಲ್ಲಿ ಅಳ್ತಿಯಲ್ಲ ಅವಳೆ. ಬೇಬಿ, ನಿನಗೆ ಮದುವೆ ಆಗೋದು ಮುಖ್ಯನಾ ಅಥವಾ ಮದುವೆಗೆ ರೆಡಿ ಆಗೋದು ಮುಖ್ಯ? ಮದುವೆ ಆಗೋದೇ ಮುಖ್ಯ, ಬಟ್ ಮದುವೆಗೆ ರೆಡಿ ಆಗೋದು ಅಷ್ಟೇ ಮುಖ್ಯ ಅಲ್ವಾ? ಬಿಡು ಬೇಬಿ, ಒಂದಿನದಲ್ಲಿ ಮುಗ್ದೋಗೋ ಮದುವೆಗೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದೀಯ ನೀನು? ಹೋಗಿ ಜೈ, ಮದುವೆ ಒಂದಿನದಲ್ಲಿ ಮುಗಿಬಹುದು, ಆದ್ರೆ ಫೋಟೋ ಆಲ್ಬಮ್ ಲೈಫ್ ಟೈಮ್ ಇರುತ್ತೆ ತಾನೆ. ಅದೇ ಚೆನ್ನಾಗಿಲ್ಲ ಅಂದ್ರೆ ನಮಗೆ ಬೇಜಾರಾಗಲ್ವಾ? ಹೌದು, ಫೋಟೋ ಅಂದಾಗ ನೆನ್ಪಾಯ್ತು, ಫೋಟೋಗ್ರಾಫರಿಗೆ ಹೇಳಿದ್ದೀರಾ ತಾನೆ? ಫೋಟೋಗ್ರಾಫರ? ಏನ್ ಮಾತಾಡ್ತಿದ್ಯಾ ಬೇಬಿ ನೀನು? ಬೇಬಿ, ಒಂದು ಮೊಬೈಲಲ್ಲಿ ಇಡೀ ಸಿನಿಮಾನೇ ಶೂಟ್ ಮಾಡ್ತಾರೆ. ಮೊಬೈಲ್ ಟೆಕ್ನಾಲಜಿ ಅಷ್ಟೇ ಇಂಪ್ರೂವ್ ಆಗಿದೆ, ಅಂತದ್ರಲ್ಲಿ ಫೋಟೋಗ್ರಾಫರ್ ಯಾಕೆ ಬೇಕು?
ಬೇಬಿ ನನ್ನ ಮದುವೆಗೆ ನಾನೇ ಮದುವೆ ಗಂಡು, ನಾನೇ ಫೋಟೋಗ್ರಾಫರ್. ನಮ್ಮ ಫೋಟೋಸ್ನ ನಾನೇ ತೆಗಿತೀನಿ, ಓಕೆನಾ? ಸಾಕು ನಂಗೆ ಸಮಾಧಾನ ಮಾಡಿದ್ದು. ನಾವು ಗ್ರ್ಯಾಂಡಾಗಿ ಮದುವೆ ಆಗಬೇಕಾಗಿತ್ತು. ಈಗ ನೋಡಿದ್ರೆ ಕಳ್ಳರು ಥರ ಮದುವೆ ಆಗ್ತಾ ಇದ್ದೀವಿ. ಓ ಬಿಡು ಬೇಬಿ, ಚಿಲ್ ಆಗಿರು, ಕೂಲ್ ಆಗಿರು. ನೋಡು, ಇದು ಜಗಳ ಆಡೋ ಟೈಮ್ ಅಲ್ಲ, ಮದುವೆ ಆಗೋ ಟೈಮು. ಟೈಮ್ ಆಗ್ತಿದೆ ಮುಹೂರ್ತಕ್ಕೆ. ಪುರೋಹಿತರು ಬರೋಷ್ಟೊತ್ತಿಗೆ ನಾವು ಕಾಸ್ಟ್ಯೂಮ್ ಚೇಂಜ್ ಮಾಡಿ ರೆಡಿ ಆಗಬೇಕು, ಓಕೆ? ಜಗಳ ಆಡೋದು ನಿಲ್ಸೋಣ, ರೆಡಿ ಆಗೋಣ. ರೂಮಲ್ಲಿ ಕಾಸ್ಟ್ಯೂಮ್ ಇದೆ, ಹೋಗಿ ರೆಡಿ ಆಗ. ಅಂತೂ ಇಂತೂ ಫೈನಲ್ ಸ್ಟೇಜ್ ತಲುಪಾಯ್ತು. ತಾಳಿ ಕಟ್ಟೋದೊಂದೇ ಬಾಕಿ. ಏನ್ ಬೇಬಿ, ಫುಲ್ ಖುಷಿ ಅನ್ಸುತ್ತಲ್ಲ ನಾಳೆ ಮದುವೆ ಅಂತ? ಅಯ್ಯೋ, ನಾಳೆ ಬೆಳಗ್ಗೆ ಯಾವಾಗ ಆಗುತ್ತೋ, ಯಾವಾಗ ತಾಳಿ ಕಟ್ಟಿಸ್ಕೊತೀನಿ ಅಂತ ಕಾಯ್ತಿದ್ಯಲ್ಲ? ಹ್ಞೂ, ಮತ್ತೆ ಮದುವೆ ಬಗ್ಗೆ ಎಷ್ಟೊಂದೆಲ್ಲ ಆಸೆ ಇಟ್ಕೊಂಡಿದ್ದೀನಿ. ಹಾಗಿದ್ಮೇಲೆ ಹೀಗೆಲ್ಲ ಆಗೋದು ಸಹಜ ತಾನೇ. ನಿಮ್ಗೇನೋ ಇದು 2ನೇ ಮದುವೆ, ಬಟ್ ನನಗೆ ಹಾಗಲ್ವಲ್ಲ. ಇದಕ್ಕೆ ತಪ್ಪು ತಿಳುವಳಿಕೆ ಅನ್ನೋದು. ಬೇಬಿ, ಒಬ್ಬ ಮನ್ಸಾರ ಇಷ್ಟಪಟ್ಟು ಆದ್ರೇನೆ ಅದು ಮದುವೆ. ಸೊ ನನ್ನ ವಿಚಾರದಲ್ಲಿ ಈಗ ಆಗಿರೋದು ಮದುವೆನೇ ಅಲ್ಲ, ನನಗಿಷ್ಟ ಇಲ್ಲದೆ ಆಗಿರೋದು ಇದು. ಆಗ ನೋಡಕ್ ಹೋದ್ರೆ ನಿನ್ ತರಾನೇ ನನಗೂ ಇದು ಮೊದಲನೇ ಮದುವೆ. ತುಂಬಾನೇ ಖುಷಿಯಾಗಿದ್ದೀನಿ, ನಿನ್ನಷ್ಟೇನೆ. ಆದ್ರೆ ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನನಗೆ ಇದನ್ನ ಕೇಳಿ ತುಂಬಾನೇ ಖುಷಿ ಆಗ್ತಿದೆ. ಖುಷಿ ಆಯ್ತಾ? ಅಷ್ಟಾದ್ರೆ ಸಾಕು. ನಾನಿರೋದೇ ನೀನು ಖುಷಿಯಾಗಿಡಕ್ಕೆ ಅಲ್ವಾ ಬೇಬಿ? ನಿನ್ನ ಪಾಲಿಗೆ ನಾನೊಂಥರ ಚಿಯರ್ ಬಾಯ್. ಎಸ್, ಚಿಯರ್ ಬಾಯ್ ಇದ್ದಂಗೆ. ಏನು ಚಿಯರ್ ಬಾಯಾ? ಸಾಕು, ಇದು ತುಂಬಾನೇ ಓವರ್ ಆಯ್ತು. ಅದು ಬಿಡಿ, ನಾಳೆಗೆಲ್ಲ ಅರೇಂಜ್ಮೆಂಟ್ಸ್ ಆಯ್ತಾ? ಎಸ್ ಬೇಬಿ, ಎವ್ರಿಥಿಂಗ್ ಇಸ್ ಡನ್. ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟೋದು ಒಂದೇ ಬ್ಯಾಲೆನ್ಸ್. ಲವ್ ಯು ಜೈ. ಲವ್ ಯು ಟು ಬೇಬಿ. ಬೇಬಿ, ಮಲ್ಲಿ ಆ ಟೈಮಲ್ಲಿ ಬೇಕಾದ್ರೆ ಬಂದ್ಬಿಡ್ಬೋದು. ನಾನು ನಿಂಗೆ ಆಮೇಲೆ ಮಾಡ್ತೀನಿ, ಓಕೆ? ಓಕೆ, ಬಾಯ್, ಟೇಕ್ ಕೇರ್. ರೀ ಮಲಿ, ಬಾ. ನಿನ್ನೆ ನೆನ್ಸ್ಕೊತಾ ಇದ್ದೆ, ಎಲ್ಲೋಗಿದ್ದೆ ಮಲಿ ನೀನು? ಅಕ್ಕರ ಹತ್ರ ಮಾತಾಡ್ತಿದ್ದೆ. ಆದ್ರೆ ನೀವೇನು ಇಷ್ಟೊಂದು ಬೇಗ ಬಂದ್ಬಿಟ್ಟಿದ್ದೀರಾ? ಕೆಲಸ ಇಲ್ವಾ? ಇವತ್ತು ಸೂರ್ಯನಾರ ಪಶ್ಚಿಮದಲ್ಲಿ ಹುಟ್ಟವನ ಹೆಂಗೆ? ಈ ಕ್ಲೈಂಟ್ ಮೀಟಿಂಗ್ ಅಂತ ಹೋಯ್ತಿರಲ್ಲ, ಅಲ್ಲಿನಾರ ಜಗಳ ಪಗಳ, ಮನಸ್ತಾಪ, ಮಾರಾಮಾರಿ ಏನಾರ ಆಯ್ತಾ ಹೆಂಗೆ? ಜಗಳನ? ಏನ್ ಮಾತಾಡ್ತೀಯ ಮಲಿ ನೀನು? ಮಲಿ, ಪ್ರೊಫೆಷನಲ್ ಆಗಿ ಏನೋ ಒಂದು ಮೀಟಿಂಗ್ ಅಂತಂದ್ರೆ ಅದು ಪ್ರೊಫೆಷನಲ್ ಆಗಿ ನಡೆಯುತ್ತೆ. ಈ ಥರದ್ದೆಲ್ಲ ಏನು ನಡೆಯಲ್ಲ. ಅದು ಒಂದು ಹೊಸ ಪ್ರಾಜೆಕ್ಟ್ ಸಲುವಾಗಿ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕಿತ್ತು, ಅದಕ್ಕೆ ಬೇಗ ಬಂದೆ. ಹೊಸ ಪ್ರಾಜೆಕ್ಟಾ? ಯಾವುದು? ಯೋನು? ಅಯ್ಯೋ, ತಗ್ಲಾಕೊಂಡ್ಬಿಟ್ನೆ. ಇಲ್ಲ, ಮ್ಯಾನೇಜ್ ಮಾಡಬೇಕು. ಅದು ಹೊಸ ಕಾಲ್. ಒಂದು ನಿಮಿಷ ಮಲ್ಲಿ, ರೀ ಇಲ್ಲೇ ಮಾತಾಡಿ ಅಲ್ವಾ? ಹಲೋ. ಹೂವು, ಹಣ್ಣು, ವಾಟ್ ಎವರ್ ಅದೇನೇನು ಬೇಕೋ ಎಲ್ಲ ನೀವೇ ತಂದುಬಿಡಿ. ಎಲ್ಲ ಅರೇಂಜ್ಮೆಂಟ್ಸು ನಿಮ್ಮದೇ ಅಂತ ಹೇಳಿದ್ದೀನಲ್ಲ. ಮತ್ತೆ ಪದೇ ಕಾಲ್ ಮಾಡಕ್ಕೆ ಹೋಗ್ಬಿಡಿ. ಯಾವುದು ಮಿಸ್ ಆಗಂಗಿಲ್ಲ, ಓಕೆ? ಎಸ್, ಬಾಯ್. ರೀ, ಹೂ ಹಣ್ಣು ಅಂತ ಏನೋ ಹೇಳ್ತಿದ್ರಿ, ಏನಕ್ಕೆ? ಅದೇ ಮಲ್ಲಿ, ಹೊಸ ಪ್ರಾಜೆಕ್ಟ್ ಅಲ್ವಾ, ಅದು ನಾಳೆಗೆ. ಒಂದು ನಿಮಿಷ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.